ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಈ ದಿನ 8ನೇ ತಾರೀಕು ಗುರುವಾರ ತ್ರಯೋದಶಿ ಇರುವಂಥದ್ದು. ಈ ದಿನ ಸುತ್ತೂರು ಜಗದ್ಗುರು ಶಿವರಾತ್ರೀಶ್ವರ ರಥ ಇರುವಂತಹ ವಿಶೇಷವಾದಂತಹ ದಿನ. ಜೊತೆಯಲ್ಲಿ ನಾಳೆ ದಿನ ಅಮಾವಾಸ್ಯೆ ಇರುವಂತಹ ದಿನವೂ ಆಗಿರುತ್ತೆ. 2 ದಿನಗಳ ಕಳೆದರೆ ಪುಷ್ಯ ನಕ್ಷತ್ರ ಮುಕ್ತಾಯವಾಗಿ ಮಾಘ ಮಾಸ ಪ್ರಾರಂಭವಾಗುವಂತಹ ಶುಭ ದಿನಗಳು ಪ್ರಾರಂಭವಾಗ್ತಿರುವಂಥದ್ದು. ಈ ದಿನ ಗುರುವಾರ ಇರೋದ್ರಿಂದ ನೋಡಿ, ಮೇಷರಾಶಿನಲ್ಲಿ ಇರುವಂಥದ್ದು ಗುರು ಇರುವಂತಹ ಗುರುವಾರ ಮತ್ತು ಪುಷ್ಯ ನಕ್ಷತ್ರ. ಈ ಪುಷ್ಯ ನಕ್ಷತ್ರಕ್ಕೂ ಗುರುವಿಗೂ ಅತ್ಯಂತವಾದಂತಹ ಅನನ್ಯವಾದಂತಹ ಸಂಬಂಧಗಳಿದೆ. ಈ ಪುಷ್ಯ ಮಾಸ ಇರುವಂಥದ್ದು ವಿಶೇಷ, ಜೊತೆಯಲ್ಲಿ ಗುರುವಾರ ಬರುವಂಥದ್ದು ಒಂದಾಗ ಗುರುವಿಗೆ ಅತ್ಯಂತವಾದಂತಹ ಫಲಗಳು ಕೊಡುವಂತಹ ದಿನಗಳಾಗಿರುತ್ತೆ. ಅದರಿಂದ ಈ ದಿನ ಮೇಷರಾಶಿಯವರು ತುಂಬ ಖುಷಿಯಿಂದ ಸಂಭ್ರಮದಿಂದ ಇರುವಂತಹ ದಿನವಾಗುತ್ತೆ. ಗುರುವಾರ ಮೇಷರಾಶಿಯವರಿಗೆ ಆರ್ಥಿಕ ಸ್ಥಿತಿಯಲ್ಲಿ ಒಂದು ಉತ್ತಮವಾದಂತಹ ಬೆಳವಣಿಗೆ ಇರುತ್ತೆ. ವ್ಯಾವಹಾರಿಕವಾದಂತಹ ಜೀವನದಲ್ಲಿ ತುಂಬ ದೊಡ್ಡ ಮಟ್ಟದ ಲಾಭವನ್ನು ಗಳಿಸುವಂಥದ್ದಿರುತ್ತೆ. ಜೊತೆಯಲ್ಲಿ ಕೌಟುಂಬಿಕ ಸಮೃದ್ಧಿಯಾದಂತಹ ವಾತಾವರಣ ಇರುತ್ತೆ. ಜೊತೆಯಲ್ಲಿ ನಮ್ಮ ಪ್ರಯತ್ನಗಳೆಲ್ಲವೂ ಸಹ ಸಫಲತೆಯನ್ನು ಕಾಣುವಂತಹ ಶುಭ ದಿನ ಮೇಷರಾಶಿಯವರಿಗಂತೂ ಖಂಡಿತವಾಗಿರುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಮಂತ್ರಗಳನ್ನು ಆದಷ್ಟು ಸಹ ಈ ದಿನ ಪಠಣವನ್ನು ಮಾಡಿ ರಾಯರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ತುಂಬ ಅನುಕೂಲಗಳನ್ನು ರಾಯರು ಮಾಡ್ತಾರೆ. ವೃಷಭ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಸಂತೃಪ್ತವಾದಂತಹ ವಾತಾವರಣ, ಶುಭ ಕಾರ್ಯಗಳಿಗೆ ಮುನ್ಸೂಚನೆ ಸಿಗುವಂತಹ ವಾತಾವರಣ, ಶುಭ ಕಾರ್ಯಗಳಲ್ಲಿ ಆಸಕ್ತರಾಗುವಂಥದ್ದು, ಅದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥ ಶುಭ ದಿನಗಳೂ ಇದೆ. ಜೊತೆಯಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಇದೆ. ನಿಮ್ಮ ಸ್ನೇಹಿತರೋ ಬಂಧುಗಳೋ ಅಥವಾ ಸಹಪಾಠಿಗಳಿಂದನೋ ಸಹಯೋಗ ಸಿಗುವಂತಹ ವಾತಾವರಣ ಅಂತೂ ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ನಂತರದಲ್ಲಿ ಮಿಥುನ ರಾಶಿಯವರಿಗೂ ಸಹ ಶುಭ ಕಾರ್ಯಗಳಲ್ಲಿ ತುಂಬ ಅನುಕೂಲಗಳನ್ನು ನಾವು ನೋಡ್ತೀರಿ. ಹೊಸ ಕೆಲಸಗಳಿಗೆ ಪ್ರಾರಂಭವನ್ನು ಮಾಡ್ತಿರ್ತೀರಿ, ಆಲೋಚನೆಗಳನ್ನು ಮಾಡ್ತಿರ್ತೀರಿ, ಅದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತಹ ತರಾತುರಿಯಲ್ಲೂ ಸಹ ನೀವು ಇರ್ತೀರಿ. ಉತ್ತಮವಾದಂತಹ ದಿನಗಳಂತೂ ನಿಮಗಿದೆ. ನಿಮ್ಮ ಪ್ರಯತ್ನವೆಲ್ಲವೂ ಸಫಲತೆ ಕಾಣುವಂಥದ್ದು, ಇಷ್ಟಾರ್ಥಗಳೆಲ್ಲವೂ ಸಹ ಅಂದುಕೊಂಡಂತಹ ವ್ಯವಹಾರಗಳಂತೂ ತುಂಬ ಬೇಗ ಆಗುತ್ತೆ ನಿಮಗೆ. ಮತ್ತು ಬಿಸ್ನೆಸ್ ತುಂಬ ಅನುಕೂಲವಾಗುತ್ತೆ. ಮತ್ತು ರೈತಾಪಿ ವರ್ಗದಲ್ಲಿರುವಂತಹ ಅಗ್ರಿಕಲ್ಚರ್ ಯಾರಿರ್ತಾರೆ ಅವ್ರಿಗೆಲ್ಲವೂ ಸಹ ಉತ್ತಮವಾದಂತಹ ಬೆಳವಣಿಗೆ ನೋಡುವಂಥದ್ದು ಮಿಥುನ ರಾಶಿಯವರಿಗೆ ಖಂಡಿತವಾಗಿರುತ್ತೆ. ನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಕೋಪವು ಶಮನವಾಗ್ತಾ ಇದೆ. ವ್ಯವಹಾರದಲ್ಲಿ ಪ್ರಗತಿಯನ್ನೂ ಕಾಣ್ತಾ ಇದೆ. ಶುಭ ಕಾರ್ಯಗಳಿಗೆ ಚಿಂತನೆಯನ್ನು ಮಾಡ್ತಿದ್ದೀರಿ. ಶುಭ ಕಾರ್ಯಗಳಲ್ಲಿ ಅನುಕೂಲಗಳಾಗುವಂತಹ ವಾತಾವರಣಗಳಂತೂ ತುಂಬ ಚೆನ್ನಾಗಿದೆ. ಜೊತೆಯಲ್ಲಿ ಸ್ನೇಹಿತರಿಂದಲೋ ಅಥವಾ ಬಂಧುಗಳಿಂದಲೋ ಸ್ವಲ್ಪ ನಮಗಾಗುವಂಥ ಸಪೋರ್ಟ್ ಸಿಗುವಂತಹ ವಾತಾವರಣ ಅಂತೂ ಕರ್ಕಾಟಕ ರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ. ನಂತರದಲ್ಲಿ ಸಿಂಹರಾಶಿಯವರಿಗೆ ಸ್ವಲ್ಪ ದೃಷ್ಟಿದೋಷಗಳಿರುತ್ತೆ. ಬಂಧು ಬಾಂಧವರು ಸ್ನೇಹಿತರೆ ನಮ್ಮನ್ನು ಕಂಡಾಗ ಸ್ವಲ್ಪ ಹೊಟ್ಟೆ ಉರಿ ಪಡುವಂಥದ್ದು, ನಮ್ಮ ಹೇಳಿಕೆಯನ್ನು ನೋಡಿ ಸಹಿಸಲಾಗದಂತಹ ವ್ಯಕ್ತಿಗಳು ನಮ್ಮ ಮುಂದೆ ಮಾತನಾಡೋದಿಲ್ಲ, ಹಿಂದೆಗಳೇ ಏನೇನೋ ನಮ್ಮ ಬಗ್ಗೆ ಊಹಾಪೋಹಗಳನ್ನು ಮಾತನಾಡುವಂತಹ ವ್ಯಕ್ತಿಗಳಿರ್ತಾರೆ. ತೊಂದರೆ ಇಲ್ಲ, ಆದಷ್ಟು ಸಹ ನಿಮ್ಮ ಕೈಗಳನ್ನು ನೀವು ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ನಿಮ್ಮ ಬೆಳವಣಿಗೆ ತುಂಬ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ ಅನುಕೂಲವಿದೆ. ನೀವು ಮಾಡುವಂಥ ಪ್ರಯತ್ನದಲ್ಲಿ ತುಂಬ ಲಾಭ ಮತ್ತು ತುಂಬ ವ್ಯವಹಾರಗಳಲ್ಲಿ ಪ್ರಗತಿ ಇವೆಲ್ಲವೂ ಸಹ ಸಿಗುವಂಥದ್ದು ಸಿಂಹರಾಶಿಯವರಿಗಿರುತ್ತೆ. ನಂತರದಲ್ಲಿ ಕನ್ಯರಾಶಿಯವರಿಗೂ ಸಹ ಸ್ವಲ್ಪ ಶತ್ರು ಬಾಧೆಗಳು, ಶತ್ರು ಕಾಟ ಅಂದರೆ ಹಿತಶತ್ರುಗಳು ನಮ್ಮ ಮುಂದೆ ಇವತ್ತು ಚೆನ್ನಾಗಿರ್ತಾರೆ, ನಮ್ಮ ಬಗ್ಗೆನೇ ಅವಹೇಳನವಾಗಿ ಅಲ್ಲಿ ಚಾಡಿ ಹೇಳುವಂಥ ಚಾಡಿಕೋರರು ಇರ್ತಾರೆ. ಜಾಗ್ರತೆಯನ್ನು ವಹಿಸಿ. ಮತ್ತು ವಿವಾಹಾದಿ ಕಾರ್ಯಗಳನ್ನು ಮಾಡೋಕ್ಕೆ ಹೋದಾಗ ಅಡೆತಡೆಗಳು ಜಾಸ್ತಿ ಬರ್ತಾ ಇದೆ. ಜೊತೆಯಲ್ಲಿ ನಿಮಗೆ ನೀವು ತಪ್ಪನ್ನು ಮಾಡ್ದಲೇ ಇದ್ದರೂ ಸಹ ತಪ್ಪಿನ ಹೊಣೆಗಾರಿಕೆ ಬರುವಂಥದ್ದು, ಕೆಲಸ ಮಾಡುವಂತಹ ಜಾಗದಲ್ಲಿ ಆಗುವಂತಹ ವಾತಾವರಣಗಳಿರುತ್ತೆ. ಜಾಗ್ರತೆಯನ್ನು ವಹಿಸಿ. ಆದಷ್ಟು ಸಹ ಕೇತು ಸಂಬಂಧಪಟ್ಟಂತಹ ನಿಮ್ಮ ಗ್ರಾಮಗಳಲ್ಲಿ, ನಿಮ್ಮ ಜಮೀನುಗಳಲ್ಲಿ ಹುತ್ತ ಇದ್ದರೆ ಹುತ್ತಕ್ಕೆ ಪೂಜೆ ಮಾಡಿ. ಒಂದು 5 ದಿನಗಳ ಕಾಲ ಕಂಟಿನ್ಯೂಗೆ ಹುತ್ತಕ್ಕೆ ಪೂಜೆ ಮಾಡಿ. ಅಥವಾ ಇಲ್ಲೆಲ್ಲಾದರೂ ಇದ್ದಾಗ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಬನ್ನಿ, ಅನುಕೂಲವಾಗುತ್ತೆ. ನಂತರದಲ್ಲಿ ತುಲಾರಾಶಿಯವರಿಗೆ ಶುಭ ಕಾರ್ಯಗಳಲ್ಲಿ ತುಂಬ ಅನುಕೂಲವಿದೆ. ಹಣಕಾಸಿನ ವಿಚಾರದಲ್ಲಿ ತುಂಬ ಪ್ರಗತಿ ಕಾಣ್ತಾ ಇದೆ. ಕೋರ್ಟು ಕಚೇರಿಗಳಿದ್ದರೆ ನಿಮ್ಮದೇ ಜಯದ ವಾತಾವರಣ ಇದೆ. ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ, ಬಡ್ತಿ, ಪ್ರಮೋಷನ್ ಸಿಗುವಂಥದ್ದು, ಅಂದುಕೊಂಡಂತಹ ಎಲ್ಲ
ಕೆಲಸಗಳು ನಿಮಗೆ ಸುಸೂತ್ರವಾಗಿ ಆಗುವಂತಹ ವಾತಾವರಣ ಅಂತೂ ಖಂಡಿತವಾಗಿ ತುಲಾರಾಶಿಯವರಿಗಿರುತ್ತೆ. ವೃಶ್ಚಿಕ ರಾಶಿಯವರಿಗೂ ಮನೆಯಲ್ಲಿ ಶುಭ ಕಾರ್ಯಗಳು ತುಂಬ ಚೆನ್ನಾಗಿದೆ, ಮನೆಯಲ್ಲಿ ವ್ಯವಹಾರಗಳು ಚೆನ್ನಾಗಿದೆ, ಆಲೋಚನೆಗಳು ಚೆನ್ನಾಗಿದೆ, ಕುಟುಂಬದಲ್ಲಿ ಒಳ್ಳೆಯ ಸಾಮರಸ್ಯ ಇದೆ. ಜೊತೆಯಲ್ಲಿ ಕುಟುಂಬ ಸಮೇತರಾಗಿ ಚರ್ಚೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು, ಯಾವುದನ್ನು ಒಂದು ಜಮೀನು ಖರೀದಿ ಮಾಡುವಂಥದ್ದೋ, ವಾಹನವೋ ಅಥವಾ ಇನ್ನೇನೋ ಪ್ರಗತಿ ಕಾಣುವಂಥದ್ದಕ್ಕೆ ಚಿಂತನೆ ಆಲೋಚನೆಗಳನ್ನು ಮಾಡ್ತೀರಿ. ತುಂಬ ಚೆನ್ನಾಗಿರುವಂತಹ ವಾತಾವರಣ ಅಂತೂ ವೃಶ್ಚಿಕ ರಾಶಿಯವರಿಗಿರುತ್ತೆ. ಧನುಸ್ಸು ರಾಶಿಯವರಿಗೆ ಹಣಕಾಸಿನ ದುಂದುವೆಚ್ಚ ಆಗುವಂತಹ ವಾತಾವರಣ ಇರುತ್ತೆ. ಜಾಸ್ತಿ ನಿಮ್ಮ ಪರ್ಸ್ನಲ್ ವಿಚಾರಗಳಿಗೆ ತುಂಬ ಖರ್ಚುಗಳನ್ನು ಮಾಡ್ತೀರಿ. ಬಟ್ಟೆ, ಮೇಕಪ್ಪು, ಈ ಥರ ಪರ್ಸ್ನಲ್ ವಾಹನಗಳು, ಆ ಥರದ್ದು ತುಂಬ ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡುವಂಥದ್ದು ಧನುಸ್ಸು ರಾಶಿಯವರು. ಮತ್ತು ಹಣಕಾಸನ್ನು ತುಂಬ ಋತವ್ಯಯ ಮತ್ತು ಕಳ್ಕೊಳ್ಳುವಂತಹ ವಾತಾವರಣಗಳು ಇರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಅದನ್ನು ಬಿಟ್ಟರೆ ಕುಟುಂಬದಲ್ಲಿ ಸಣ್ಣ ಸಣ್ಣ ವಿಚಾರಗಳು ಕಿರಿಕಿರಿ ಆಗುವಂತಹ ವಾತಾವರಣ ಇರುತ್ತೆ. ಧನುಸ್ಸು ರಾಶಿಯವರಿಗೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಅನಂತರದಲ್ಲಿ ಮಕರ ರಾಶಿಯವರಿಗೆ ಜನ್ಮದಲ್ಲಿ ಎಷ್ಟು ಗ್ರಹ ಇದೆ ಅಂತಂದರೆ ನಿಮಗೆ 4 ಗ್ರಹಗಳು ಸೇರಿಕೊಂಡಿರ್ತದೆ ಜನ್ಮದಲ್ಲಿ. ಯಾವುದಂತ ರವಿ, ಕುಜ, ಚಂದ್ರ ಮತ್ತು ಬುಧ ಇಷ್ಟು ಗ್ರಹಗಳಿದ್ದಾಗ ಸ್ವಲ್ಪ ಕಿರಿಕಿರಿ, ಬಹಳ ಕಾಲ ದೇಹದಲ್ಲಿ ಕಿರಿಕಿರಿ ಆಗುತ್ತೆ, ಆರೋಗ್ಯದಲ್ಲಿ ಕಿರಿಕಿರಿ ಆಗುತ್ತೆ, ವ್ಯವಹಾರದಲ್ಲಿ ಕಿರಿಕಿರಿ ಆಗುತ್ತೆ, ಮನಸ್ಸು ಒಂದು ರೀತಿಯಾದಂತಹ ತಳಮಳ ಇರುತ್ತೆ, ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು, ಚಿಂತನೆಗಳು ಓಡ್ತಾ ಇರುತ್ತೆ. ಏನು ಮಾಡೋಕ್ಕೋದ್ರೂ ಸಹ ಎಲ್ಲ ನಮಗೆ ಉಲ್ಟಾ ಆಗುವಂತಹ ವಾತಾವರಣಗಳಿರುತ್ತೆ. ಈ ಸಮಯದಲ್ಲಿ ಏನು ಪ್ರಯತ್ನಗಳನ್ನು ಮಾಡಬಾರ್ದು, ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಬೇಕು, ಇಲ್ಲ ಸಲ್ಲದ ಮಾತುಗಳನ್ನು ಆಡಬಾರ್ದು, ಇನ್ನೊಬ್ಬರ ಬಗ್ಗೆ ಚಾಡಿ ಮಾತನಾಡಬಾರ್ದು. ನಮ್ಮ ಕೆಲಸವೆಷ್ಟು, ನಮ್ಮ ಕಾರ್ಯವೆಷ್ಟು ಅದನ್ನು ಮಾಡಬೇಕು. ಆದಷ್ಟು ಸಹ ದೇವತಾ ಸ್ಮರಣೆಯಲ್ಲಿ ಕಾಲ ಕಳೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿ, ಅನುಕೂಲವಾಗುತ್ತೆ. ನಂತರದಲ್ಲಿ ಕುಂಭರಾಶಿಯವರಿಗೆ ಜನ್ಮದಲ್ಲಿ ಶನಿ ಇದ್ದಾನೆ, ಕೋಪದ ವಾತಾವರಣ ಜಾಸ್ತಿ ಇದೆ. 12ನೇ ಮನೆಯಲ್ಲಿ ಕುಜ ಇದ್ದಾನೆ, ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ. 12ನೇ ಮನೆಯಲ್ಲಿ ರವಿ ಇದ್ದಾನೆ, ಸ್ವಲ್ಪ ಇಲ್ಲಸಲ್ಲದ ಅಪವಾದಗಳು, ಅಪನಿಂದನೆಗಳು ಬರುವಂತಹ ವಾತಾವರಣಗಳಿರುತ್ತೆ. ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಸ್ವಲ್ಪ ನ್ಯಾಯಾಲಯ, ಕೋರ್ಟು, ಕಚೇರಿ, ಜಗಳ, ಹೊಡೆದಾಟ ಈ ಥರದ ಸನ್ನಿವೇಶಗಳು ಆಗಬಹುದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ಆದಷ್ಟು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ನಂತರದಲ್ಲಿ ಮೀನರಾಶಿಯವರಿಗೆ ಸುಸ್ತು, ಸಂಕಟದ ವಾತಾವರಣ ಇರುತ್ತೆ. ಅದನ್ನು ಬಿಟ್ಟರೆ ವ್ಯವಹಾರ ತುಂಬ ಚೆನ್ನಾಗಿದೆ, ಹೊರಗಡೆ ಸುತ್ತಾಟ ಇದೆ. ಜೊತೆಯಲ್ಲಿ ಕೆಲಸ ಕಾರ್ಯಗಳಿಗಾಗಿ ಹೊರಗಡೆ ಪ್ರಯಾಣಗಳ ಅನುಕೂಲತೆಗಳಾಗಿ ಬರುತ್ತೆ. ಸದ್ಯದಲ್ಲಿ ದೂರದ ಪ್ರಯಾಣಗಳಿಗೆ ಮನಸ್ಸನ್ನು ಮಾಡುವಂಥದ್ದು. ಜೊತೆಯಲ್ಲಿ ಇವತ್ತಿನ ಶ್ರಮ ನಾಳೆಯ ಫಲಕ್ಕೆ ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ ಅಂತ ಹೇಳ್ಬೋದು ಮೀನರಾಶಿಯವರಿಗೆ ಅಂತ ಹೇಳ್ತಾ, ವಿಶೇಷವಾದಂತಹ ಸಂಚಿಕೆ ಈ ದಿನ ಗುರುವಾರ 8ನೇ ತಾರೀಕು. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ. ನಾಳೆಯ ದಿನ ಅಮಾವಾಸ್ಯೆ ಇರುತ್ತೆ, ಎಲ್ಲರೂ ಸಹ ಜಾಗ್ರತೆ. ಅಮಾವಾಸ್ಯೆ ಪುಷ್ಯ ನಕ್ಷತ್ರದ ಅಮಾವಾಸ್ಯೆ ಶುಕ್ರವಾರ ಇರುತ್ತೆ. ಆದಷ್ಟು ಸಹ ಗರುಡ ಜಯಂತಿಯೂ ಸಹ ಇದೆ. ಆದಷ್ಟು ಸಹ ನಾಳೆ ಶುಕ್ರವಾರ ಎಲ್ಲೇ ವಿಷ್ಣು ದೇವಸ್ಥಾನ ಸಿಕ್ಕಿದ್ರೆ ಹೋಗಿ ಬನ್ನಿ. ಗರುಡ ಜಯಂತಿ ಎಲ್ಲರೂ ಸಹ ಗರುಡ ಸ್ವಾಮಿ ಇದ್ದರೆ ದೇವಸ್ಥಾನಗಳಿದ್ರೆ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡ್ಕೊಳ್ಳಿ. ಯಾವುದೂ ಇಲ್ಲ ಅಂತಂದರೆ ವಿಷ್ಣು ದೇವಸ್ಥಾನದಲ್ಲಿ ದೇವಸ್ಥಾನದ ಮುಂದೆ ಗರುಡಗಂಬ ಇರುತ್ತೆ, ಅದಕ್ಕಾದರೂ ಒಂದು ಪ್ರದಕ್ಷಿಣೆ ಮಾಡ್ಕೊಳ್ಳಿ. ತುಂಬ ಅನುಕೂಲಗಳನ್ನು ನಾಳೆ ದಿನ ಮಾಡಿಕೊಡುತ್ತೆ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮಕ್ಕೆ ಮಂಗಳವನ್ನು ನಾಡ್ತೇವೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ.